ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ. ನಾವು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಬಾಡಿ ಇನ್ನೂ ಫ್ರೀ ಆಗೋ ತರ ನಾವು ಮಾಡ್ಕೊಬೋದು. ಇದೆಲ್ಲ ಇನ್ನೂ ಸುಲಭವಾಗಿ ಮಾಡುವಂತ ಒಂದು ಕ್ರಿಯೆಗಳೇನೆ. ನಾವು ಜಾಗಿಂಗ್ ಮಾಡ್ತೀವಲ್ಲ, ಅದೇ ತರನೇ ನಾವು ಮುಂದೆ ಮುಂದೆ ಓಡ್ಕೊಂಡು ದಾರಿಗಳಲ್ಲೆಲ್ಲ ಓಡಾಡ್ತಾ ಇರ್ತೀವಿ. ಅದನ್ನ ನಾವ್ ಎಲ್ಲಿ ನಿಂತ ಕಡೆನೆ ಜಾಗಿಂಗ್ ಮಾಡೋದು. ಅದನ್ನ ಸ್ವಲ್ಪ ಮಂಡಿಯನ್ನ ಮೇಲೆ ಎತ್ತಿದ್ರೆ ನಾವು ನಿಂತ ಕಡೆನೆ ಜಾಗಿಂಗ್ ಆಗ್ತಾ ಇರುತ್ತೆ. ಈ ರೀತಿಯಲ್ಲಿ ಈ ರೀತಿ ಮಾಡ್ಕೊಂಡು ಜಂಪ್ ಮಾಡೋದು. ಸ್ವಲ್ಪ ಜಂಪ್ ಮಾಡ್ತಾ 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 ನಾವು ಸ್ವಲ್ಪ ಬಾಡಿ ಫ್ರೀ ಆಗ್ತಾ ಇರುತ್ತಲ್ವಾ, ಹಾಗೆ ಕೈಯನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಸ್ವಲ್ಪ ಬಾಡಿಯನ್ನು ತಿರುಗಿಸೋತರ, ಈ ತರ ಸೊಂಟ ತಿರುಗಿಸೋದು. ಸ್ವಲ್ಪ ಫಾಸ್ಟ್ ಆಗು ಮಾಡ್ಕೋಬಹುದು. ಸ್ವಲ್ಪ ಹಾಗೆ ಫ್ರೀ ಮಾಡಿಕೊಂಡು ನಿಧಾನವಾಗಿ ಶೆಡೋ ನಗೋದು. ಕಾಲುಗಳನ್ನ ಸ್ವಲ್ಪ ಎಲ್ಲ ಫ್ರೀಯಾಗಿ ಒದರ್ಕೊಳ್ಳೋದು. ಈಗ ಸ್ವಲ್ಪ ಈ ತರ ಮಾಡಿದ್ಮೇಲೆ ಉಸಿರಾಟ ಸಮಸ್ಥಿತಿಗೆ ಬರ್ಬೇಕಾದ್ರೆ ಒಂದ್ಸರಿ ಪಾದಹಸ್ತಾಸನ. ಪೂರ್ತಿ ಕೈಗಳನ್ನ ಮೇಲೆ ತಗೊಂಡೋಗಿ ಉಸಿರು ಹೊರಗೆ ಆಗ್ತಾ ಮುಂದೆ ಬೆಂಡ್ ಆಗೋದು. ಹಾಗೆ ಕೈಗಳನ್ನ ಸ್ವಲ್ಪ ಸ್ಪ್ರಿಂಗ್ ತರ ಮಾಡಿದ್ರೆ ಬ್ರೀದಿಂಗ್ ಕಂಟ್ರೋಲ್ ಬರುತ್ತೆ. ಈಗ ನಾವು ಆಸನಗಳನ್ನ ಮಾಡೋದಕ್ಕೆ ಶುರು ಮಾಡೋದು. ಒಂದು ತಾಡಾಸನ ಅಂತಾನು ನಾವು ಮಾಡ್ಬೋದು. ಕೈಯನ್ನ ಮೇಲೆ ತಗೊಂಡೋಗಿ ಸ್ಟ್ರೆಚ್ ಮಾಡಿ ಮೇಲೆ ಎಳೆಯೋದು, ಹೆಬ್ಬೆರಳುಗಳ ಮೇಲೆ ನಿಂತ್ಕೊಳ್ಳೋದು. ಈಗ ಸ್ವಲ್ಪ ಹಿಂದೆ ಮುಂದೆ ಓಡಾಡೋದು. ಮುಂದೆ ಒಂದು 4 ಹೆಜ್ಜೆ, ಹಾಗೆ ಹಿಂದೆ ಒಂದು 4 ಹೆಜ್ಜೆ, ಪಕ್ಕಕ್ಕೆ ಅಕ್ಕಪಕ್ಕ ಒಂದು 4 ಹೆಜ್ಜೆ, ಈ ತರ ಓಡಾಡಿದಾಗ ನಮ್ಗೆ ಆ ಕಂಡದ ಭಾಗಗಳಿದಾವಲ್ಲ, ಮಸಲ್ಸ್, ಅವುಗಳಿಗೆಲ್ಲಾನು ಸ್ವಲ್ಪ ಶಕ್ತಿ ಸಿಗ್ತಾ ಇರುತ್ತೆ. ಈ ರೀತಿ ನಿಧಾನವಾಗಿ ವಾಪಸ್ ಬರ್ತೀವಿ. ಸ್ವಲ್ಪ ರಿಲ್ಯಾಕ್ಸ್. ಇದರಲ್ಲಿ ನಾವು ಒಂದು ಕಟಿಯಾಸನ ನೋಡಿ. ಕೈ ಒಂದ್ ಕೈ ಇಟ್ಕೊಂಡು ಇನ್ನೊಂದು ಕೈ ಹೆಬ್ಬೆರಳನ್ನ ಮೇಲೆ ತಗೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೇರ ಕಾಲನ್ನ ನೇರವಾಗಿ ಇರಿಸ್ಕೊಳ್ಳೋದು. ಮುಂದೆ ಒಂದ್ ಕಾಲ ಆಯ್ತು, ಇನ್ನೊಂದು ಕಾಲು ಯಾವ ಕಡೆ ಕೈ ಇಟ್ಕೊಂಡಿರ್ತೀವೋ ಆ ಕಡೆ ಆ ಕಾಲ್ ಮೇಲೆ ಎತ್ಕೊಂಡ್ರೆ ಈಸಿಯಾಗಿ ಮಾಡೋದಕ್ಕೆ ಆಗುತ್ತೆ. ಮುಂದೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು 1-2-3 ಬ್ರೀತ್ ಮಾಡೋದು ಅದೇ ಒಂದು ಪೊಸಿಷನ್. ಈಗ ಕಾಲುಗಳನ್ನ ಮುಂದೆ ತಗೊಂಡು ಕಟಿಯಾಸನ ಮಾಡಿದ್ವಿ. ಈಗ ಹಿಂದೆ ಪೊಸಿಷನ್ ಅಲ್ಲೂ ಅದೇ ತರ ಮಾಡ್ಕೊಳ್ಳೋದು. ಒಂದ್ ಕಾಲು ಮೇಲೆ ತಗೊಳ್ತೀವಿ, ಇನ್ನೊಂದ್ ಕೈ ಮುಂದೆ ಚಾಚ್ತೀವಿ, ಹಿಂದೆ ಕಾಲನ್ನ ಎಳಿತೀವಿ, ಮುಂದೆ ಕೈಯನ್ನ ಚಾಚ್ತೀವಿ. ಇನ್ನೊಂದು ಡೈರೆಕ್ಷನ್ ಚೇಂಜ್ ಮಾಡ್ತೀವಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಇದಾದ್ಮೇಲೆ ನಾವು ವೃಕ್ಷಾಸನ ಮಾಡಿದ್ವಲ್ಲ, ಅದೇ ತರದಲ್ಲಿ ಗರುಡಾಸನ. ಒಂದೇ ಕಾಲ ಮೇಲೆ ನಿಂತ್ಕೊಂಡು ದೇಹವನ್ನ ಸ್ವಲ್ಪ ತಿರುಗಿಸೋ ತರ
ನಾವು ಮಾಡ್ಕೊಳ್ಳೋದು. ನೋಡಿ ಈ ತರ ಒಂದು ಕಾಲು ಇನ್ನೊಂದು ಕಾಲ ಹತ್ರ ಕತ್ರಿ ಈ ತರ ಮಾಡಿ ಈ ತರ ಲಾಕ್ ಮಾಡೋದು. ಮೇಲೆ ಕೈಗಳನ್ನ ನಾವು ಈ ತರ ತಿರುಗಿಸೋದು. ಇನ್ನೊಂದು ಕಡೆನೂ ಅದೇ ತರನೇ ಮಾಡ್ಕೊಳ್ಳೋದು. ಕಾಲನ್ನ ಲಾಕ್ ಮಾಡೋದು. ಇದು ಅಷ್ಟೇ, ಕೈ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇರ್ತೀವಿ. ಕೆಲವು ಅಷ್ಟು ಮಾಡಕ್ಕಾಗಿಲ್ಲ ಅಂದಾಗ ನಾವು ಎಷ್ಟಾಗುತ್ತೋ ಅಷ್ಟು ಕಾಲನ್ನ ಈ ತರ ಇಟ್ಕೊಂಡು ಅಭ್ಯಾಸ ಮಾಡ್ತಾ ಹೋಗೋದು. ನಿಧಾನವಾಗಿ ಅಭ್ಯಾಸ ಮಾಡೋದು. ಇನ್ನೊಂದು ನಾವು ಊರ್ಧ್ವ ನಮಸ್ಕಾರಾಸನ ಅಂತ ಮಾಡೋಣ. ನೋಡಿ, ಕೈಗಳನ್ನ ಹಿಂದೆ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು. ನೋಡಿ ಈ ತರ ಇಟ್ಕೊಳ್ತೀವಿ. ಕಾಲುಗಳನ್ನು ಅಗಲ ಮಾಡ್ಕೊಳ್ಳೋದು. ಒಂದ್ ಕಾಲು ಪಾದ ನೇರ ಮಾಡ್ಕೊಳ್ತೀವಿ. ಈಗ ಪೂರ್ತಿ ಉಸಿರು ತಗೊಂಡು ಸ್ವಲ್ಪ ಹಿಂದೆ ಬಗ್ಗೆ ಉಸಿರು ಹೊರಗೆ ಹಾಕ್ತಾ ಪೂರ್ತಿ ಮಂಡಿಯ ಹತ್ರ ಮುಖವನ್ನ ತಗೊಂಡು ಹೋಗೋದು. ಮುಖವನ್ನ ಮಂಡಿ ಹತ್ರ, ಮಂಡಿ ಮುಖ ಹತ್ರ ಅಲ್ಲ. ವಾಪಸ್ ಬರ್ತೀವಿ. ಈಗ ಇನ್ನೊಂದು ಕಡೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಾಗೆ ಇದ್ದು ಮತ್ತೆ ವಾಪಸ್ ಬರ್ತೀವಿ. ಈಗ ಮುಂದೆ ಇನ್ನಷ್ಟು ಕಾಲಗಳನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಮುಂದೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಮುಂದೆ ಬಗ್ತೀವಿ. ಈಗ ಬೇಕಾದ್ರೆ ಕೈಗಳನ್ನ ರಿಲೀಸ್ ಮಾಡಿ ಎರಡು ಪಾದಗಳ ಹತ್ರ ಇಟ್ಕೊಳ್ತೀವಿ. ಕೈಗಳನ್ನ ಮುಂದೆ ಊರ್ಕೊಬಹುದು. ಇದು ಮುಂದಿನ ಸ್ಟೆಪ್. ನಿಧಾನವಾಗಿ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋದು. ಕೈಗಳನ್ನ ಊರ್ಕೊಂಡು ತಲೆಯನ್ನ ನೆಲದ ಮೇಲೆ ಇಡೋದು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇರ್ತೀವಿ. ಮತ್ತೆ ವಾಪಸ್ ಬರ್ತೀವಿ. ನಿಧಾನವಾಗಿ ಕಾಲಗಳನ್ನ ಹತ್ರ ತಂದು ಈ ಪೊಸಿಷನ್ಗೆ ಬರ್ತೀವಿ. ವಾಪಸ್ ಬರ್ತೀವಿ. ಇವತ್ತೊಂದಷ್ಟು ಆಸನಗಳನ್ನ ಅಭ್ಯಾಸ ಮಾಡಿದ್ವಲ್ವ, ಹೀಗೆ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಮಾಡ್ಕೊಳ್ತಾ ಹೋಗೋಣ. ಇನ್ನೂ ಬಹಳಷ್ಟು ಇದಾವೆ. ನಾವು ಕಲಿತಾ ಇದ್ದೀವಿ ನಿಮ್ ಜೊತೆಗೆ, ಎಲ್ಲರೂ ಒಟ್ಟಿಗೆ ಕಲಿಯೋದೆ. ಕಲ್ತಿರೋದನ್ನ ಒಂದಷ್ಟು ತಿಳಿಸ್ಕೊಡ್ತಾ ಮುಂದೆ ಹೋಗೋದು. ಎಲ್ರೂ ಅಭ್ಯಾಸ ಮಾಡಿ ಮುಂದೆ ಮತ್ತೆ ಸಿಗೋಣ ಅಂತೆ. ಜೈ ಗುರುದೇವ್. ನಮಸ್ಕಾರ.